ಹಾಯ್ ಫ್ರೆಂಡ್ಸ್, 2026ರಲ್ಲಿ ಎಚ್ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್, ಅದೇ ರೀತಿಯಾಗಿ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಕಾಲ್ ಫಾರ್ಮ್ ಆಗಿದೆ. ಆ ಒಂದು ಕಾಲ್ ಫಾರ್ಮಲ್ಲಿ ಪ್ರಮುಖವಾಗಿ ಒಂದಿಷ್ಟು ಜಿ ಕೆ ಸಂಬಂಧಪಟ್ಟಂತೆ ಹಾಗೂ ದೈಹಿಕ ಶಿಕ್ಷಕಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ ಸ್ನೇಹಿತರೆ. ಕ್ರೀಡಾ ದಿನಾಚರಣೆಗಳ ಸಂಪೂರ್ಣ ಮಾಹಿತಿ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರಬಹುದು, ರಾಷ್ಟ್ರೀಯ ಮಟ್ಟದಲ್ಲಾಗಿರಬಹುದು ಮತ್ತು ರಾಜ್ಯ ಮಟ್ಟದ ಪ್ರಮುಖ ಕ್ರೀಡಾ ದಿನಾಚರಣೆಗಳನ್ನು ಯಾವ ದಿನ ಆಚರಿಸ್ತಾರೆಂಬುದನ್ನು ಒಂದಿಷ್ಟು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನಾವು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಗೆಳೆಯರೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನಾಚರಣೆಗಳು, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾವಾಗ ಪ್ರಾರಂಭವಾಯಿತು? ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಏಪ್ರಿಲ್ 6ನೇ ತಾರೀಕಿನಂದು ಪ್ರಾರಂಭವಾಯಿತು. ಅದಕ್ಕೆ ಉಪಯೋಗಿಸುವಂಥ ಪ್ರಮುಖ ಮಹತ್ವ ಮತ್ತು ಉದ್ದೇಶ ಏನಾಗಿದೆ ಅಂದರೆ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವಸಂಸ್ಥೆ ಈ ದಿನವನ್ನು ಆಚರಿಸುತ್ತದೆ. 1896ರಲ್ಲಿ ಪ್ರಥಮ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ಅಥೆನ್ಸ್ನಲ್ಲಿ ನಡೆದಂಥ ಈ ಒಂದು ಪ್ರಥಮ ಆಧುನಿಕ ಕ್ರೀಡಾಕೂಟವನ್ನು ಪ್ರಾರಂಭವಾದ ಒಂದು ಸವಿನೆನಪಿಗಾಗಿ ಈ ದಿನವನ್ನು ನಾವು ಅಂತಾರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಿಂದ ಆಚರಿಸಲಾಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನಾಚರಣೆಯನ್ನು ಜೂನ್ 23ನೇ ತಾರೀಕಿನಂದು ನಾವು ಆಚರಿಸಲಾಗ್ತದೆ ಸ್ನೇಹಿತರೆ. ಅದಕ್ಕೆ ಪ್ರಮುಖ ಕಾರಣ 1894ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ IOC, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಸ್ಥಾಪನೆಯಾದ ಸವಿನೆನಪಿಗಾಗಿ ಜಗತ್ತಿನಾದ್ಯಂತ ಕ್ರೀಡೆ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸಲು ಆಚರಿಸಲಾಗ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಜೂನ್ 21ನೇ ತಾರೀಕಿನಂದು ಇಡೀ ಜಗತ್ತಿನಾದ್ಯಂತ ಆಚರಣೆಗೆ ತರುವಂಥದ್ದಾಗಿದೆ ಗೆಳೆಯರಿ. ಅದರಲ್ಲಿ ಪ್ರಮುಖವಾಗಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಯೋಗ ಹಾಗೂ ದೈಹಿಕ ಚಟುವಟಿಕೆಗಳ ಪ್ರಾಮುಖ್ಯತೆಯನ್ನು ಸಾರಲು ವಿಶ್ವಸಂಸ್ಥೆಯಿಂದ ಅಂಗೀಕರಿಸಲ್ಪಟ್ಟು ಆಚರಿಸಲಾಗುವಂಥ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ವಿಶ್ವ ದೈಹಿಕ ಚಟುವಟಿಕೆ ದಿನ ಏಪ್ರಿಲ್ 6ನೇ ತಾರೀಕು. ದೈನಂದಿನ ಜೀವನದಲ್ಲಿ ದೈಹಿಕ ವ್ಯಾಯಾಮ ಮತ್ತು ಕ್ರೀಡೆಗಳ ಅಗತ್ಯತೆಗಳನ್ನು ಜಾಗೃತಗೊಳಿಸಲು ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರೋತ್ಸಾಹದೊಂದಿಗೆ ಆಚರಿಸಲಾಗುವಂಥ ಒಂದು ದಿನಾಚರಣೆ ಆಗಿದೆ. ಅದೇ ರೀತಿಯಾಗಿ ವಿಶ್ವ ಚೆಸ್ ಡೇ, ಇಂಟರ್ನ್ಯಾಷನಲ್ ಚೆಸ್ ಡೇಯನ್ನು ಜುಲೈ 20ನೇ ತಾರೀಕಿನಂದು ಆಚರಿಸಲಾಗುತ್ತದೆ ಗೆಳೆಯರೆ. ಅದೇ ರೀತಿಯಾಗಿ ವಿಶ್ವ ಚೆಸ್ ಫೆಡರೇಷನ್ 1924ರಲ್ಲಿ ಸ್ಥಾಪನೆಯಾದ ಸವಿನೆನಪಿಗಾಗಿ ಜಗತ್ತಿನಾದ್ಯಂತ ಈ ಒಂದು ವಿಶ್ವ ಚೆಸ್ ದಿನಾಚರಣೆ ಆಚರಿಸಲಾಗ್ತದೆ. ಇದೇ ರೀತಿಯಾಗಿ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಕೂಡ ಪ್ಲೀಸ್ ನನ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನನ್ನ ಪೇಜನ್ನು ಫಾಲೋ ಮಾಡಿ. ಇದು ನನ್ನ ಮೊದಲನೆಯ ಪ್ರಯತ್ನವಾಗಿದೆ. ಈ ಪ್ರಯತ್ನವನ್ನು ಮುಂದುವರಿಸಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಅತಿ ಅವಶ್ಯಕವಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್.